ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು GPSTR ನೇಮಕಾತಿಯನ್ನು ಹೊಂದೋದ್ರ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ನೋಡಿ. ಸೊ ಯಾಕಂದರೆ ಹಲವಾರು ಜನ ಒಂದು ನೇಮಕಾತಿ ಆದೇಶ ಪಡೆಯದೆ ಇನ್ನೂ ವೇಟಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಮಹತ್ವದ ಮಾಹಿತಿ ನೋಡಿ. ವಿಷಯ: ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಬಗ್ಗೆ. ವಿಷಯಕ್ಕೆ ಸಂಬಂಧಿಸಿದಂತೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2022ರ ಕುರಿತಾಗಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿನ ಆದೇಶದಂತೆ ದಿನಾಂಕ 8/3/2023ರ ಅಂತಿಮ ಆಯ್ಕೆ ಪಟ್ಟಿಗೆ ಸೀಮಿತಗೊಳಿಸಿ ಕೌನ್ಸಿಲಿಂಗ್ಗೆ ಅರ್ಹರಾದ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಸದರಿ ಕೌನ್ಸಿಲಿಂಗ್ ಪಟ್ಟಿಯಂತೆ ಕೌನ್ಸಿಲಿಂಗ್ ನಡೆದು 1.5 ವರ್ಷ ಗತಿಸಿದೆ. ನೋಡಿ, ಈಗಾಗಲೇ ಕೌನ್ಸಿಲಿಂಗ್ ನೀಡಿದ್ದು ನೇಮಕಾತಿ ಆದೇಶ ನೀಡಲು ಬಾಕಿ ಇರುವ ಪ್ರಕರಣಗಳಲ್ಲಿ ನಿಯಮಾನುಸಾರ ಅರ್ಹವಿರುವ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲು ತ್ವರಿತವಾಗಿ ಅಗತ್ಯ ಕ್ರಮ ಕೈಗೊಳ್ಳಲು ಮಾನ್ಯ ಆಯುಕ್ತರು ಸೂಚಿಸಿರುತ್ತಾರೆ. ಸೊ ಅಂದರೆ ನಿಯಮಾನುಸಾರ ಈಗ ಲಿಸ್ಟಲ್ಲಿ ಯಾರಿದ್ದಾರೆ ಅಂತಿಮವಾಗಿ ಬಿಟ್ಟಿದ್ರಲ್ಲ, ಸೊ ಆ ಲಿಸ್ಟ್ ಪ್ರಕಾರ ನೇಮಕಾತಿ ಆದೇಶನ ಕೊಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಕೌನ್ಸಿಲಿಂಗ್ ಪಟ್ಟಿಯಂತೆ ಸ್ಥಳ ನಿಯುಕ್ತಿಗೊಳಿಸಲಾದ ಹಾಗೂ ಕೌನ್ಸಿಲಿಂಗ್ಗೆ ಅಥವಾ ನೇಮಕಾತಿ ಆದೇಶ ನೀಡಲು ಬಾಕಿ ಇರುವ ಬಗ್ಗೆ, ಅಂದರೆ ಅಭ್ಯರ್ಥಿವಾರು ನೇಮಕಾತಿಯ ಹಂತದ ಪ್ರಗತಿಯನ್ನು ಇದರೊಂದಿಗೆ ಲಗತ್ತಿಸಲಾದ ನಮೂನೆಯಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ ಹಾರ್ಡ್ ಕಾಪಿಯನ್ನು ದೃಢೀಕರಿಸಿ ಸಾಫ್ಟ್ ಪ್ರತಿಯನ್ನು ಇಮೇಲ್ ಮಾಡಿ ಅಂತ ಸೊ ಆದೇಶವನ್ನು ಮಾನ್ಯ ಆಯುಕ್ತರು ಮಾಡಿದ್ದಾರೆ. ಈ ಯಾರ್ಯಾರು ಒಂದು ನೇಮಕಾತಿ ಪಡೆದು ಕೆಲಸ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಇನ್ನೂ ಯಾರು ನೇಮಕಾತಿಯನ್ನು ಪಡೆದಿಲ್ಲ ಅರ್ಹರಿದ್ದರೂ ಕೂಡ ಅವರ ಒಂದು ಮಾಹಿತಿಯನ್ನು ಕೊಡಿ. ಅವರಿಗೆ ಬೇಗನೆ ನಾವು ತ್ವರಿತವಾಗಿ ಅವರಿಗೆ ನೇಮಕಾತಿ ಆದೇಶ ನೀಡಲು ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.